ಇವತ್ತು ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿದ್ದಾವೆ. ಇದರಿಂದಾಗಿ ಮನೆಗಳು ನೆಲಸಮವಾಗಿದ್ದಾವೆ. ಜಿಬಿಎಯಿಂದ ಬರೋಬ್ಬರಿ 200 ಮನೆಗಳನ್ನು ಕೆಡವಿ ಹಾಕಲಾಗಿದೆ. 6 ಜೆಸಿಬಿಗಳನ್ನು ಬಳಸಿ ಸುಮಾರು 300 ಸಿಬ್ಬಂದಿಯನ್ನು ಕರೆದೊಯ್ದು ಡೆಮಾಲಿಷನ್ ಕಾರ್ಯಾಚರಣೆಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಪ್ರಾಧಿಕಾರದ ಜಾಗದ ಒತ್ತುವರಿ ಆಗಿದೆ. ಆ ಒತ್ತುವರಿ ಮಾಡಿಕೊಂಡಂತಹ ಜಾಗದಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನು ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈಗ ಅಧಿಕಾರಿಗಳೇ ಸ್ವತಃ ಈ ಮನೆಗಳ ತೆರವಿಗೆ ಮುಂದಾಗಿದ್ದಾರೆ. ಸುಮಾರು 200 ಮನೆಗಳನ್ನು ಇವತ್ತು ಕೆಡವಿ ಹಾಕಿದ್ದಾರೆ. ಬಟ್ ಅಲ್ಲಿನ ನಿವಾಸಿಗಳ ಗೋಳು ಹೇಳುತ್ತಿರೋದು. ಯಾಕಂದರೆ ತತ್ಕ್ಷಣಕ್ಕೆ ಬಂದು ಸಡನ್ನಾಗಿ ಡೆಮಾಲಿಷನ್ ಮಾಡ್ತೀರಿ ಅಂತಂದರೆ ನಮ್ಮ ಮನೆ ಸಾಮಗ್ರಿಗಳನ್ನು, ಪಾತ್ರೆ, ಪಗಡೆ ಇದೆಲ್ಲವನ್ನು ಕೂಡ ನಾವು ಏನು ಮಾಡಬೇಕು, ನಾವು ಎಲ್ಲಿಗೆ ಹೋಗಬೇಕು, ಹೇಳಿ ಆದರೂ ಬಂದು ಸ್ವಲ್ಪ ಟೈಮ್ ಕೊಟ್ಟಾದರೂ ಬಂದು ಡೆಮಾಲಿಷನ್ ಮಾಡಿದ್ದರೆ ಎಲ್ಲ ಒಂದು ಕಡೆ ನಾವು ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಇರ್ತಾ ಇತ್ತು. ಬಟ್ ಈಗ ಸೀದಾ ಬಂದು ಏಕಾಏಕಿ ಈ ರೀತಿಯಾಗಿ ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು, ನಮ್ಮ ಮುಂದಿನ ನಿಲ್ದಾಣ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ದುಃಖದಿಂದ ಅಲ್ಲಿನ ಜನ ಮಾಡ್ತಿದ್ದಾರೆ, ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಹೇಳುವಂಥದ್ದು ಗೋಮಾಳದ ಜಾಗವನ್ನು ಒತ್ತುವರಿ ಮಾಡಿಕೊಂಡು, ಅಂದರೆ ಗೋಮಾಳ ಆಗಿತ್ತು, ಅದನ್ನು ಜಿಬಿಎಗೆ ಬರೆದುಕೊಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಆ ಜಾಗದಲ್ಲಿ ಅಕ್ರಮವಾಗಿ 200ಕ್ಕೂ ಅಧಿಕ ಮನೆಗಳಿದ್ದಾವೆ. ಹೀಗಾಗಿ ಅದನ್ನು ನಾವು ತೆರವು ಮಾಡ್ತಿದ್ದೀವಿ ಅನ್ನುವಂಥದ್ದು ಅಧಿಕಾರಿಗಳ ಒಂದು ಹೇಳಿಕೆಯಾಗಿದೆ. ಆದರೆ ಇದು ಮೊದಲ ಭಾಗ, ಮೊದಲ ಹೆಜ್ಜೆ. 200 ಮನೆಗಳನ್ನು ಡೆಮಾಲಿಷನ್ ಮಾಡುವಂಥದ್ದು ಮೊದಲ ಹೆಜ್ಜೆ ಇದು. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಮನೆಗಳಿಗೂ ವ್ಯಾಪಿಸುತ್ತೆ. ಆ ಮನೆಗಳು ಕೂಡ ಡೆಮಾಲಿಷ್ ಆಗ್ತವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್, ಈಗ 2-3 ಸಲ ನೋಟಿಸ್ ಕೊಟ್ಟಿದ್ರು ಅಂತ ಕೂಡ ಹೇಳ್ತಿದ್ದಾರೆ. ನೋಟಿಸೇ ಬಂದಿಲ್ಲ ಸರ್. ದಯವಿಟ್ಟು ಓಟ್ ಕಲಿಕೆ ಬರ್ತಾರೆ, ಇಲ್ಲಿ ಬಡವರಿಗೆ ಯಾರು ಕೇಳಕ್ಕೆ ಇಲ್ಲ. ಸ್ವಲ್ಪ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಗೆ ಬಡವರಿಗೆ ಸ್ವಲ್ಪ ನೋಡ್ಕೊಳ್ಳಿ ಸಾಹೇಬ್ರೆ. ಇಲ್ಲಿ ಮಕ್ಕಳು ಚಿಕ್ಕ ಮಕ್ಕಳುಗಳು ಇದ್ದಾರೆ, ಯಾರ ಬಡವರು ಕೇಳಕ್ಕಿಲ್ಲ. ನಮ್ಗೆ ಯಾರ ಪರಿಸ್ಥಿತಿ ನೋಡಿ ಹೆಂಗಿದೆ ನೋಡಿ, ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಹಿಂಗಿದ್ದಾರೆ. ಪೊಲೀಸರು ಹೊಡಿತಾವ್ರೆ, ಬಡವರಿಗೆ ಬಂದು ಹೊಡಿತಾವ್ರೆ. ಸ್ವಲ್ಪ ದಯವಿಟ್ಟು ಸಿದ್ದರಾಮಯ್ಯ ಅವರೇ ಸ್ವಲ್ಪ ನಮ್ಮ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ. ನಮ್ಮ ಮಕ್ಕಳಿಲ್ಲದ ರೋಡ್ನಾಗ ಇದ್ದೀನಿ ಸಾಹೇಬ್ರೆ, ಸಮೀರ್ ಸಾಹೇಬ್ರೆ ಸ್ವಲ್ಪ ನೋಡಿ ಸಾಹೇಬ್ರೆ. ನಮ್ಮ ಮಕ್ಕಳೆಲ್ಲ ಆಚೆ ಇದ್ದಾರೆ, ನಮ್ಗೆ ಯಾರ ಕೇಳಕ್ಕಿಲ್ಲ. ಕುಡಿಯೋ ನೀರಿಲ್ಲ, ಕುಡಿಯಕ್ಕೆ ಅನ್ನ ಇಲ್ಲ. ಜೆಸಿಬಿ ತಗೊಂಡ್ ಬಂದು ಹೊಡಿತಾವ್ರೆ ಸಾಹೇಬ್ರೆ. ಸಮೀರ್ ಅವರ ಸಾಹೇಬ್ರೆ ಸ್ವಲ್ಪ ನೋಡಿ ಸಾಹೇಬ್ರೆ, ನಮ್ಮೆಲ್ಲ ಕೂಲಿ ಮಾಡೋರಲ್ಲ. ಒಂದ್ ದಿವಸ ಟೈಮ್ ಕೇಳಿದ್ವಿ, ಯಾರು ಒಂದ್ ದಿವಸ ಟೈಮ್ ಕೊಡ್ಲಿಲ್ಲ. ಒಂದ್ ದಿವಸ ಕೊಟ್ಟಿದ್ರೆ ನಾವೆಲ್ಲ ತೆಗಿತಾ ಇದ್ವಿ. ಅಧಿಕಾರಿಗಳು ಸ್ವಲ್ಪ ನೋಡ್ಬೇಕು, ಯೋಚನೆ ಮಾಡ್ಬೇಕು, ಏನ್ ಮಾಡ್ತಾರೆ, ಹೆಂಗ್ ತೆಗಿತಾರೆ ಮಕ್ಕಳು ಅಂತ. ಆದ್ರೆ ಈ ಗೌರ್ಮೆಂಟ್ ಕೆಲಸ ಮಾಡ್ತಾರೆ, ದುರಾಂಗದಲ್ಲಿ ಮಾಡೋ ಅಧಿಕಾರಿ ಇಲ್ಲಿದ್ದಾರೆ. ಫಸ್ಟ್ ಅವ್ರಿಗೆ ಬುದ್ಧಿಗಳು ಹೇಳ್ಬೇಕು ಅಧಿಕಾರಿಗಳು. ಬೇರೆ ನಾವು ಅಧಿಕಾರದಲ್ಲಿ ಕುತ್ಕೊಂಡಿದೀವಿ, ನಾವು ಸೈನ್ ಹಾಕಿದ್ರೆ ಆಯ್ತು, ಹೊಡೆದ್ರೆ ಆಯ್ತು ಅಂತದೆಲ್ಲ ಇರಬಾರ್ದು. ಬರೋ ಜಾಗದಲ್ಲಿ ಪಾಪ ಬಡವರು ಇರ್ತಾರೆ, ಸಾಕೋರು ಇರ್ತಾರೆ. ಇಂಥ ಜಾಗದಲ್ಲಿ ಇವಾಗ ಸಡನ್ ಆಗಿ ಹೊಡಿತಾರೆ, ಎಲ್ಲೋಗೋಣ. ಅವ್ರ ಪಡೆದವ್ರು ತಿನ್ಕೊಂಡು ಚೆನ್ನಾಗಿ ನಿಮ್ದಿದ್ದಾರೆ. ಲಡ್ಡಿ ತಗೊಂಡು ಹೊಡಿದವ್ರೆ, ಎಷ್ಟು 4-5 ಗಂಡ್ ಮಕ್ಳಿಗೆ ಲಡ್ಡಿ ತಗೊಂಡು ಹೊಡೆದವ್ರೆ. ತೆಗೆದು ಕಾರ್ ಹೊಡಿತಾರೆ. ಒಬ್ಬ ಪೊಲೀಸ್ ಅವನು ಕಾಲ್ ಹೆಂಗ್ ಹೋಯ್ತಂಗ ಗೊತ್ತಾ? ಏನೋ ಅವ್ರ ಅಪ್ಪ ಅಮ್ಮ ಸಾಕಿರೋರ ಅವರೆಲ್ಲ ಹೊಡಿಯಕ್ಕೆ ಏನ್ ಅದಕ್ಕಂತಾರ. ಫಸ್ಟ್ ಒಂದ್ ದಿವಸ ಬರ್ಬೇಕು, ಅಪ್ಪ ಖಾಲಿ ಮಾಡಿ ಅಂತ ಹೇಳ್ಬೇಕು. ಏನು ಹೇಳಿದ್ರೆ ಇಷ್ಟೊಂದು ಏನ್ ರೈಟ್ಸ್ ಅವ್ರಿಗೆ? ಏನ್ ಗೌರ್ಮೆಂಟ್ ಕೆಲಸದಲ್ಲಿ ಇದಾರೆ ಅವರು? ಏನ ಕಾಲ್ ಮಾಡ್ಬೇಕು ಹಿಂಗೆ? ಏನ್ ಚೂರು ಇದು ಗೌರ್ಮೆಂಟ್ ಅಂತ ಹೇಳದೇ ಇಲ್ಲ. ಇವಕ್ಕೆಲ್ಲ ಕಸ ಇವ್ರಿಗೆಲ್ಲ ಸ್ವಲ್ಪ ಡೀಸೆಂಟ್ ಆಗಿರ್ತಾರೆ. ಈ ನನ್ ಮಕ್ಳು ಅದಕ್ಕಿಂತ ಕೇಳುವಾಗ ಮಾಡ್ತಾರೆ ಈ ಅಧಿಕಾರಿಗಳು. ಈ ನನ್ ಮಕ್ಳನ್ನ ಫಸ್ಟ್ ತೆಗಿಬೇಕು, ಫಸ್ಟ್ ಬಡವ್ರಿಗೆ ರೆಸ್ಪಾನ್ಸ್ ಕೊಡ್ಬೇಕು. ಇಷ್ಟೊತ್ತು ಬೆಳಿಗ್ಗೆ ಮಾತಾಡಿದ್ರಲ್ಲ, ಇವಾಗ ಏನ್ ಮಾಡಿದ್ರು? ಹಾಕೊಂಡಿದ್ದಾರೆ, ಎಲ್ಲ ಮನೆಗೆ ನುಗ್ತಾ ಇದ್ದಾರೆ ಅವರು, ಜಾಗ ಸಿಕ್ಲಿ ಅಂತ ತನ್ನಿಗೆ. ಯಾವುದೇ ತರಹದ ನೋಟಿಸ್ಗಳು ಕೊಟ್ಟಿಲ್ಲ ಇವರು, ಯಾವುದೇ ತರಹದ ನೋಟಿಸ್ಗಳು ಜಾರಿ ಮಾಡಿಲ್ಲ ಇವರು ಆಫೀಸ್ಗಳು. ಮತ್ತೆ ಏನ್ ಮಾಡೋರು ಗೊತ್ತಾ, 2 ದಿವಸ ಮುಂಚೆನೆ ಪವರ್ ಕಟ್ ಮಾಡಿ ಎಲ್ಲ ಏರಿಯಾದು ಪವರ್ ಕಟ್ ಮಾಡಿದ್ರೆ ಚಾರ್ಜ್ ಯಾರಿಗೂ ಫೋನ್ ಮಾಡಂಗಿಲ್ಲ, ಯಾರ್ದು ಇನ್ಫ್ಲೇಸ್ ಆಗಂಗಿಲ್ಲ, ಹಂಗಾಗ್ಬಿಟ್ಟಿರುತ್ತೆ ಅಂತ ಎಲ್ಲ ಅವಶ್ಯಕತೆ ಮಾಡ್ಬಿಟ್ಟು ಮತ್ತೆ ಕೊಟ್ಟು ಸಹ ರಜೆ ಏನಿರೋದು ನೋಡ್ಕೊಂಡು ಇವೆಲ್ಲ ವಿಚಾರ ನೋಡ್ಕೊಂಡು ಮಾಡಿರೋದು. ಏನಿರೋದು ಪ್ರೀ ಪ್ಲಾನ್ ಮಾಡಿ ವೆಲ್ ಪ್ಲಾನ್ ಮಾಡ್ಬಿಟ್ಟು ಇವ್ರು ಅತ್ಯಾಚಾರ ಮಾಡಿದ್ದಾರೆ ಸರ್. ಬಡವ್ರ ಮೇಲೆ ತುಂಬಾ ಅತ್ಯಾಚಾರ ಮಾಡ್ಬಿಟ್ಟವ್ರೆ. ಎಲ್ಲಾರು ಮಕ್ಕಳೆಲ್ಲ ರೋಡಾಗಿ ಬಂದ್ಬಿಟ್ಟವ್ರೆ. ಎಲ್ಲ ಏನಿರೋದು ನ್ಯಾಯ ಸಿಗ್ಬೇಕು ಇವರಿಗೆಲ್ಲ. ನೋಡಿ, ಏನಿರೋದು ನಿಮ್ ಟಿವಿ ಮಾಧ್ಯಮದಿಂದ ಒಂದು ಹೆಲ್ಪ್ ಮಾಡಿ ಆದಷ್ಟು.